ಇವತ್ತಿನ ದಿನ ಸಾಕಷ್ಟು ಜನರಿಗೆ ಕಾಡ್ತಾ ಇರುವಂತಹ ದೇಹದ ಸಮಸ್ಯೆ ಅಂತ ಅಂದರೆ ಅದು ಡಯಾಬಿಟಿಸ್. ಅದರಲ್ಲೂ ನಮ್ಮ ಭಾರತದಲ್ಲಿ ತುಂಬ ಜನರಿಗೆ ಈ ಒಂದು ಡಯಾಬಿಟಿಸ್ ಅನ್ನೋದು ಈಗ ಆಲ್ರೆಡಿ ಬಂದ್ಬಿಟ್ಟಿದೆ. ತುಂಬ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡ ವಯಸ್ಸು ಹಿರಿಯರವರೆಗೂ ಕಾಡ್ತಾ ಇರುವಂತಹ ಸಮಸ್ಯೆ ಈ ಒಂದು ಮಧುಮೇಹ ಅನ್ನುವಂಥದ್ದು. ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಒಬ್ರಿಗಾದ್ರೂ ಡಯಾಬಿಟಿಸ್, ಮಿನಿಮಮ್ ಒಬ್ರಿಗಾದ್ರೂ ಡಯಾಬಿಟಿಸ್ ಇರೋದನ್ನು ನಾವು ನೋಡ್ತಾನೆ ಇರ್ತೀವಿ. ಸೊ ಇದರಲ್ಲಿ ಬರೀ ಏನು ಒಂದು ಥರ ಡಯಾಬಿಟೀಸಾ, ಅಥವಾ ಇದರಲ್ಲಿ ಸಾಕಷ್ಟು ಏನು ವಿಧಗಳು ಇದೆಯಾ, ಅಥವಾ ಇದು ಬಂದರೆ ಹೋಗೋದೇ ಇಲ್ವಾ, ಅಥವಾ ಈಗ ಆಲ್ರೆಡಿ ಬಂದು ತುಂಬ ವರ್ಷ ಆಗಿಬಿಟ್ಟಿದ್ರೆ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು, ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇದೆಯಲ್ಲ, ಮುಖ್ಯವಾಗಿ ಯಾವೆಲ್ಲ ವಿಧಗಳಿದೆ ಅದು ತಿಳ್ಕೊಳ್ಬೇಕಲ್ಲ. ಮೊದಲಿಗೆ ಯಾವುದೆಲ್ಲ ಮುಖ್ಯ ವಿಧಗಳು ಇದೆ, ಯಾವ ಥರ ಡಯಾಬಿಟೀಸ್ ನಿಮಗೆ ಇರೋದು, ಅಕಸ್ಮಾತ್ ನಿಮ್ಮಲ್ಲಿ ಯಾರಿಗಾದ್ರೂ ಡಯಾಬಿಟೀಸ್ ಇದ್ದರೆ, ಅಥವಾ ನಿಮ್ಮಲ್ಲಿ ಡಯಾಬಿಟೀಸ್ ಯಾರಿಗೂ ಇಲ್ಲ ಅಂದರೂ ಕೂಡ ಮುಂದೆ ಡಯಾಬಿಟೀಸ್ ಬರುವ ಸಾಧ್ಯತೆ ಇರೋದು ಹೆಚ್ಚು ಇರಬಹುದು. ಆದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ, ಆ ಒಂದು ಅಂದರೆ ಪ್ರಾಬಬಿಲಿಟಿ ಅಂದರೆ ಹೆಚ್ಚಿನ ಅಂಶ ಬರದೇ ಇರುವ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಅಂತ ತಿಳ್ಕೊಳ್ಳೋದಕ್ಕೆ, ಅದರಲ್ಲಿ ಯಾವ ವಿಧ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ಯಾವ ಯಾವ ವಿಧದ ಡಯಾಬಿಟಿಸ್ ಇರುತ್ತೆ, ಮುಖ್ಯವಾಗಿ ಸಾಕಷ್ಟು ರೀತಿಯ ಡಯಾಬಿಟಿಸ್ ಇರ್ಬೋದು, ಮುಖ್ಯವಾಗಿ ಯಾವ ಯಾವ ವಿಧದ ಡಯಾಬಿಟಿಸ್ ಅಂದರೆ ಮಧುಮೇಹ ಇರುತ್ತೆ, ಜನರಿಗೆ ಯಾವ್ಯಾವ ವಿಧದಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಆ್ಯಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಈಗ ಆಲ್ರೆಡಿ ಡಯಾಬಿಟಿಸ್ ಅಂದರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಕ್ವಿಕ್ಕಾಗಿ ಅದನ್ನು ನೋಡ್ಕೊಂಡು ಬನ್ನಿ. ಅದನ್ನು ನೋಡಿ ಆಮೇಲೆ ಈ ವಿಡಿಯೋ ನೋಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಆ್ಯಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಓಕೆನಾ, ನಾನಿಲ್ಲಿ ಯಾಕಂದರೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ತುಂಬ ಮುಖ್ಯ. ಇವಾಗ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿ ಮನಸ್ಸು, ದೇಹ, ಆತ್ಮ ಮೂರರ ಒಂದು ಹೀಲಿಂಗ್, ಚೇತರಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಮನಸ್ಸಿಗೆ ಕಾಯಿಲೆ ಬಂದರೆ ಅದರಿಂದ ದೇಹಕ್ಕೆ ಪರಿಣಾಮ ಆಗುತ್ತೆ. ಆ ದೇಹಕ್ಕೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಜನರು ಮನಸ್ಸಿನ ಆರೋಗ್ಯ ಹೇಗೆ ನಾವು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾರಲ್ವಾ. ಹಾಗಾಗಿ ಅವಾಗ ಏನಾಗುತ್ತೆ, ನಮ್ಮ ಆತ್ಮ ಕೂಡ ಸ್ವಲ್ಪ ನಿರಾಳವಾಗಿರುತ್ತೆ, ಮನಸ್ಸು, ದೇಹ, ಆತ್ಮ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಸಾಕಷ್ಟು ಡಾಕ್ಟರ್ಸ್ಗಳು ಆಲ್ರೆಡಿ ಮಾಡಿರ್ತಾರೆ ವಿಡಿಯೋಸ್ಗಳು. ಆ ವಿಡಿಯೋ ಎಲ್ಲ ನೋಡಿ ಅದರಲ್ಲಿ ಇಂಪಾರ್ಟೆಂಟ್ ವಿಷಯಗಳು ತಿಳ್ಕೊಳ್ಳಿ. ಇಲ್ಲಿ ಮಾನಸಿಕ ಒಂದು ದೃಷ್ಟಿಯಲ್ಲಿ ಸೈಕಾಲಜಿಕಲ್ ಆ್ಯಂಗಲ್ ಆಗಿ ಏನೆಲ್ಲ ವಿಚಾರಗಳು ತಿಳ್ಕೊಳ್ಬೇಕು, ಆ ರೀತಿ ದೃಷ್ಟಿಕೋನದಲ್ಲಿ ನೀವು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ನನ್ನ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಮುಖ್ಯವಾದ ಒಂದು ವಿಚಾರವನ್ನು ಶುರು ಮಾಡೋಣ ಬನ್ನಿ. ಸೊ ಇಲ್ಲಿ ನಾನು ಕೂಡ ಅಧ್ಯಯನ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನಾನು ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ನನಗೆ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ಬೋದು ನಿಮಗೆ. ಆದರೆ ಜೊತೆಗೆ ಯಾವುದೇ ವಿಚಾರ ಆಗಲಿ, ನಾವು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ಒಂದು ಫೀಲ್ಡ್ ಜೊತೆ ಇನ್ನೊಂದು ಫೀಲ್ಡ್ ಮರ್ಜ್ ಆಗುತ್ತೆ. ಇವಾಗ ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡ್ರು ನೀವು ಅದರಲ್ಲಿ ಒಂದೇ ಸಬ್ಜೆಕ್ಟ್ ಇರೋದಿಲ್ಲ, ಎಲ್ಲ ಸಬ್ಜೆಕ್ಟು ಮರ್ಜ್ ಆಗುತ್ತಲ್ವಾ. ಸೊ ನಾವು ಬೇರೆ ಒಂದು ಫೀಲ್ಡ್ ಬಗ್ಗೆನೂ ನಾವು ಅವೇರ್ನೆಸ್ ಇಟ್ಕೊಳ್ಬೇಕು, ಜೊತೆಗೆ ನಾವು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಏನೇ ನಿಮಗೆ ವಿಚಾರ ಹೇಳಿದ್ರು ಕೂಡ ನಾನು ಮೊದಲು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸೊ ಆರಾಮಾಗಿ ನೀವು ಮೈಂಡ್ಫುಲ್ಲಾಗಿ ವಿಡಿಯೋನ ನೋಡ್ತಾ ಹೋಗಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಡಯಾಬಿಟಿಸಲ್ಲಿ ಯಾವ ಯಾವ ವಿಧ ಬರುತ್ತೆ, ಆರಾಮಾಗಿ ಫಸ್ಟು ದೀರ್ಘವಾದ ಉಸಿರು ತಗೊಂಡು ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತಾ, ನಿಮ್ಮ ಬಗ್ಗೆ ನೀವು ಗಮನ ಕೊಡ್ತಾ, ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಡಯಾಬಿಟಿಸಲ್ಲಿ ಯಾವ ಯಾವ ವಿಧ ಬರುತ್ತೆ, ಮೊದಲಿಗೆ ಇದನ್ನು ನೀವು ತಿಳ್ಕೊಂಡ್ರೆ ಡಯಾಬಿಟೀಸ್, ಈ ಒಂದು ಮಧುಮೇಹ ಅನ್ನೋದನ್ನು ತುಂಬ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಬೋದು ಅಲ್ವಾ. ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಇದನ್ನು ಗಮನಿಸ್ತಾ ವಿಚಾರವನ್ನು ತಿಳ್ಕೊಂಡ್ಬಿಟ್ರೆ ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಮೊದಲನೇ ಪಾಯಿಂಟ್, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಯಾಕೆ ತಿಳ್ಕೊಳ್ಬೇಕು ನೀವು ಅಂದರೆ, ನಿಮ್ಮ ದೇಹದಲ್ಲಿ ಏನು ನಡೀತಾ ಇದೆ ಅಂತ ಬೆಟರಾಗಿ ನೀವು ತಿಳ್ಕೊಳ್ಬೇಕು ಅಂತ ಅಂದರೆ, ಯಾವ ಯಾವ ವಿಧ ಇದೆ ಅಂದರೆ ಟೈಪ್ಸ್, ಯಾವ ಯಾವ ಮುಖ್ಯ ವಿಧಗಳು, ಮೇನ್ ಟೈಪ್ಸ್ ಅಂತಾರಲ್ಲ, ಯಾವ್ಯಾವ್ದಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ. ಮೊದಲನೇದಾಗಿ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ ಅಲ್ವಾ. ಇದು ಸಾಮಾನ್ಯ ಜನರಿಗೆಲ್ರಿಗೂ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ವಾ. ನಿಮಗೆ ಗೊತ್ತಿತ್ತು ಆಲ್ರೆಡಿ ಅಂತಂದರೆ ಸ್ಕಿಪ್ ಮಾಡ್ಬೋದು, ನೆಕ್ಸ್ಟ್ ವಿಡಿಯೋ ನೋಡ್ಬೋದು. ನಿಮ್ಗೆ ಯಾವ ವಿಚಾರ ನಿಮಗೆ ಯೂಸ್ ಆಗುತ್ತೆ ನನ್ನ ವಿಡಿಯೋ ಚಾನಲ್ನಲ್ಲಿ, ಆ ವಿಚಾರ ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ನೋಡಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ, ಓಕೆನಾ. ಈಗ ಮೊದಲನೇದಾಗಿ
ಟೈಪ್ 1 ಡಯಾಬಿಟೀಸ್. ನಿಮಗೆ ವಿಚಾರ ತಿಳ್ಕೊಳ್ಬೇಕು ಇನ್ನೂ ಡೀಟೇಲ್ ಆಗಿ ಅಂತ ಅನ್ಸುತ್ತೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ, ವಿಚಾರಗಳನ್ನು ತಿಳ್ಕೊಳ್ಳಿ, ಚೇತರಿಕೆಯ ಹಾದಿ ಕಡೆ ಗಮನ ಕೊಡಿ. ಓಕೆನಾ? ಮೊದಲಿಗೆ ಈ ಥರ ನಾನು ಮಧ್ಯ ಕೆಲವೊಂದು ವಿಚಾರಗಳು ಹೇಳ್ತಾ ಇರ್ತೀನಿ, ಯಾಕಂದರೆ ನಿಮಗೆ ಡಿಸ್ಟರ್ಬ್ ಅನ್ನಿಸ್ಬೋದು, ಇಲ್ಲೇನು ಮೇನ್ ವಿಷಯ ಮಾತಾಡೋದು ಇಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಬಟ್ ಈ ಎಲ್ಲ ವಿಚಾರಗಳು ನಾನು ಹೇಳಿದ್ರೇ ನಿಮಗೊಂದು ಏನಂತಾರೆ ಇಂಟ್ರೆಸ್ಟ್ ಬರೋದು, ಜೊತೆಗೆ ವಿಚಾರಗಳು ತಿಳ್ಕೊಳ್ಬೇಕು ಅಂತ ಅನಿಸೋದು, ಜೊತೆಗೆ ಒಂದು ಕೌನ್ಸಿಲಿಂಗ್ ರೀತಿ ನಾನು ಹೇಳ್ತಾ ಹೋದರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೂ ಕೂಡ ತುಂಬ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇರ್ತೀನಿ. ಇವಾಗ ಕಂಟಿನ್ಯೂಸ್ ಆಗಿ ಈ ಒಂದು ವಿಷಯ ತಿಳ್ಕೊಳ್ಳೋಣ. ಮೊದಲಿಗೆ ಟೈಪ್ 1 ಡಯಾಬಿಟೀಸ್. ಇದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಅಥವಾ ಯುವಕರಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬ ಚಿಕ್ಕವರು ಹುಟ್ಟಿದ ಮಕ್ಳಿಗೂ ಕೂಡ ಇವತ್ತಿನ ದಿವಸ ಡಯಾಬಿಟೀಸ್ ಬರ್ತಾ ಇದೆ ಅಲ್ವಾ? 10 ವರ್ಷ, 15 ವರ್ಷ, 20 ವರ್ಷ, 25, 30, 35 ಇದೆಲ್ಲ ಚಿಕ್ಕ ಏಜಲ್ಲೇನೆ ನಮಗೆ ಡಯಾಬಿಟೀಸ್ ಬರ್ತಾ ಇದೆ ಅಲ್ವಾ? ಹಾಗಂತ ಹೇಳಿ ಚಿಕ್ಕ ಏಜಲ್ಲಿ ಬರುವ ಎಲ್ಲ ಡಯಾಬಿಟೀಸು ಕೂಡ ಟೈಪ್ 1 ಡಯಾಬಿಟೀಸ್ ಆಗಿರೋದಿಲ್ಲ. ಆದರೆ ಚಿಕ್ಕ ಏಜಲ್ಲಿ ಬರುವ ಎಲ್ಲ ಡಯಾಬಿಟೀಸು ಕೂಡ ಟೈಪ್ 2 ಡಯಾಬಿಟೀಸ್ ಆಗಿರೋದಿಲ್ಲ ಅಲ್ವಾ? ಹಾಗಾಗಿ ನೀವು ಯಾರನ್ನೋ, ಈಗ ನಾನು ಯಾಕೆ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ವಿಷಯಗಳನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ನೀವು ಯಾರಿಗೋ ಒಬ್ಬರು ಚಿಕ್ಕ ವಯಸ್ಸವ್ರಿಗೆ ಯಾರಿಗಾದ್ರೂ ಡಯಾಬಿಟೀಸ್ ಬಂತು ಅಂದರೆ, ಅವ್ರೇನೋ ತುಂಬ ತಿಂತಾ ಇದ್ರೋ ಏನೋ, ತುಂಬ ಬ್ಯಾಡ್ ಲೈಫ್ ಸ್ಟೈಲ್ ಇತ್ತೋ ಏನೋ, ಹಾಗಾಗಿ ಅವ್ರಿಗೆ ಬಂದಿರುತ್ತೆ. ಈ ಥರ ನೀವು ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು ಅಲ್ವಾ? ಜೊತೆಗೆ ಟೈಪ್ 2 ಡಯಾಬಿಟೀಸ್ ಬಂದಿರೋರಿಗೆ ನೀವು ಟೈಪ್ 1 ಏನಿರುತ್ತೋ ಅದನ್ನು ಜಡ್ಜ್ ಮಾಡೋದು, ಈ ಥರ ಮಾಡಬಾರ್ದು ಅಲ್ವಾ? ನಾವು ವಿಚಾರವನ್ನು ತಿಳ್ಕೊಳ್ಬೇಕು ಫಸ್ಟ್. ಯಾರನ್ನೋ ನೋಡಿ ನಾವು ಜಡ್ಜ್ ಮಾಡಬಾರ್ದು. ಇಲ್ಲಿ ಸೈಕಾಲಜಿಕಲ್ ಆ್ಯಂಗಲ್ ಕೂಡ ಬರ್ತಾ ಇದೆ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೈಪ್ 1 ಡಯಾಬಿಟೀಸ್, ಜೊತೆಗೆ ಸೈಕಾಲಜಿಕಲ್ ಆ್ಯಂಗಲ್ ಆ್ಯಡ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಗಮನಿಸಿ ಸ್ನೇಹಿತರೆ. ಓಕೆನಾ? ಯಾರನ್ನೂ ನಾವು ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಜೊತೆಗೆ ನಮಗೆ ಬಂದರೂ ಕೂಡ ಇವಾಗ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಬಂದಿರ್ಬೋದು ಅಥವಾ ಬರುವ ಸಾಧ್ಯತೆ ಇರ್ಬೋದು, ಅಥವಾ ತಡೆಗಟ್ಟುವ ಒಂದು ನಿಮಗೆ ಮನಸ್ಸಿರ್ಬೋದು, ಇಲ್ಲ ನಾನು ಕಾಪಾಡ್ಕೋಬೇಕು ಆರೋಗ್ಯನ, ಅಥವಾ ಆಲ್ರೆಡಿ ಬಂದಿರೋರಿಗೆ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಅನ್ನೋರಿಗೆ ಏನು ನೀವು ಫೀಲ್ ಮಾಡಬೇಕು. ಈ ಒಂದು ಟೈಪ್ 1 ಡಯಾಬಿಟೀಸ್ ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನವ್ರಿಗೆ ಬರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಡಯಾಬಿಟೀಸ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತೀನಿ ನಾನು ನಿಮ್ಗೆ ಇವಾಗ. ಇದು ಒಂದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಯುವಕರಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಡಯಾಬಿಟೀಸ್, ಟೈಪ್ 1 ಡಯಾಬಿಟೀಸ್. ಇದರಲ್ಲಿ ಟೈಪ್ 1 ಅಂತಾನೆ ಕರಿತೀವಿ. ಅಂದರೆ ಇಲ್ಲಿ ಮೊದಲನೇ ವಿಧ ಅನ್ನೋದಷ್ಟೇ ಅಲ್ಲ, ಆ ಹೆಸರೇ ಸೂಚಿಸುವ ಹಾಗೆ ಇದು ಟೈಪ್ 1 ಡಯಾಬಿಟೀಸ್. ಓಕೆನಾ? ಇದು ಏನು ಮಾಡುತ್ತೆ, ಇಲ್ಲಿ ಯಾವ ಥರ ಕಂಡೀಷನ್ ಇರುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ, ನಮ್ಮ ದೇಹದಲ್ಲಿ ಈ ಒಂದು ವಿಧದಲ್ಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಅಂತಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೇಪಬಿಲಿಟಿ ಹೊಂದಿರೋಲ್ಲ ನಮ್ಮ ದೇಹ. ಇದಕ್ಕೆ ನಾವೇನಂತೀವಿ ಟೈಪ್ 1 ಡಯಾಬಿಟೀಸ್. ಅಂದರೆ ಪ್ಯಾನ್ಕ್ರಿಯಾಸಲ್ಲಿ ಈ ಒಂದು ಸರಿಯಾದ ಕೆಲಸ ನಿರ್ವಹಣೆ ಆಗೋದಿಲ್ಲ, ಪ್ಯಾನ್ಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಈ ಒಂದು ಟೈಪ್ 1 ಡಯಾಬಿಟೀಸ್ನಲ್ಲಿ. ಅವಾಗ ಏನು ಮಾಡಬೇಕಾಗತ್ತೆ, ಹೊರಗಡೆಯಿಂದ ಇನ್ಸುಲಿನ್ನ ತಗೊಳ್ಬೇಕಾಗತ್ತೆ ಅಲ್ವಾ? ಇವಾಗ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಕ್ರಿಯೇಟ್ ಆಗಲಿಲ್ಲ ಅಂತ ಅಂದಾಗ ಹೊರಗಡೆಯಿಂದ ಕೃತಕವಾಗಿ ಇನ್ಸುಲಿನ್ನ ನಾವು ತಗೊಂಡು ನಮ್ಮ ಒಂದು ದಿನನಿತ್ಯದ ಮೆಟಬಾಲಿಸಮ್ ಯಾವ ರೀತಿ ನಡೆಯುತ್ತದೆ ಅದರಲ್ಲಿ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ಅಲ್ವಾ? ಇದು ಮೊದಲನೇ ವಿಧ ಟೈಪ್ 1 ಡಯಾಬಿಟೀಸ್. ಇಲ್ಲಿ ಜಸ್ಟ್ ವಿಚಾರ ತಿಳ್ಕೊಳ್ಳಿ, ಇದರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಥವಾ ಹೇಗೆ ತಡೆಗಟ್ಟಬಹುದು ಅನ್ನೋದೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಲೈಫ್ ಸ್ಟೈಲ್ ಕಾರಣಕ್ಕಿಂತ ಹೆಚ್ಚಾಗಿ ಆಟೋ ಇಮ್ಯೂನ್ ಕಂಡೀಷನಿಂದ ಆಗುತ್ತೆ. ಆಟೋ ಇಮ್ಯೂನ್ ಕಂಡೀಷನ್ ಅಂದರೆ ಆಲ್ರೆಡಿ ದೇಹದಲ್ಲಿ ಆ ರೀತಿ ಕ್ರಿಯೆ ನಡೀತಾ ಇರುತ್ತೆ, ಆ ರೀತಿ ಚಟುವಟಿಕೆಗಳು ಆ ದೇಹದಲ್ಲಿ ಆ ರೀತಿ ತೊಂದರೆ ಆಗುವಂತಹ ಒಂದು ಚಟುವಟಿಕೆಗಳು ನಡೀತಾ ಇರುತ್ತೆ. ಅವಾಗೇನಾಗುತ್ತೆ, ತೊಂದರೆ ಆಗುತ್ತೆ. ಓಕೆನಾ? ಇದು ಟೈಪ್ 1. ಇದಕ್ಕೆ ಸಾಕಷ್ಟು ಕಾರಣಗಳು, ಜೊತೆಗೆ ಸಿಂಪ್ಟಮ್ಸು, ಜೊತೆಗೆ ಟ್ರೀಟ್ಮೆಂಟು, ಇದೆಲ್ಲ ನಾನು ಇವಾಗ ಮಾತಾಡ್ತಾ ಇಲ್ಲ, ಜಸ್ಟ್ ಟೈಪ್ಸ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಟೈಪ್ ನೀವು ಆಲ್ರೆಡಿ ಇವಾಗ ತಿಳ್ಕೊಂಡ್ರಿ ಅಲ್ವಾ? ಟೈಪ್ 1 ಡಯಾಬಿಟೀಸ್. ಇದು ಬಂದು ದೇಹದಲ್ಲಿ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗೋದಿಲ್ಲ ಸರಿಯಾಗಿ. ಅವಾಗ ಏನು ಮಾಡಬೇಕು, ಹೊರಗಡೆಯಿಂದ ಇನ್ಸುಲಿನ್ನ ತಗೊಳ್ಬೇಕು. ಟೈಪ್ 1 ರಿಜಿಸ್ಟರ್ ಮಾಡ್ಕೊಂಡ್ಬಿಡೋಣ ತಲೆಯಲ್ಲಿ ಅಲ್ವಾ? ಇವಾಗ ಎರಡನೇದು ಟೈಪ್ 2 ಡಯಾಬಿಟೀಸ್ ಅಲ್ವಾ? ನಾವು ಇದೆಲ್ಲ ಕೇಳೇ ಇರ್ತೀವಿ, ಆದರೂ ಕೂಡ ಮರ್ತುಬಿಟ್ಟು ನಾವು ವಿಚಾರಗಳನ್ನು ನಾವು ಗಮನಿಸ್ತಾ ಇರ್ತೀವಿ, ಮರ್ತೇ ಹೋಗ್ಬಿಟ್ಟಿರ್ತೀವಿ ಟೈಪ್ 1 ಟೈಪ್ 2 ಅಂತ.
ಸುಮ್ಮನೆ ಡಯಾಬಿಟಿಸ್ ಅಂತ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀವಲ್ವಾ. ನಾನು ಪದೇ ಪದೇ ಹೇಳಿದಾಗ ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಟೈಪ್ 1 ಏನು, ಟೈಪ್ 2 ಏನು ಅಂತ ಅಲ್ವಾ. ಇವಾಗ ಟೈಪ್ 2 ಡಯಾಬಿಟೀಸ್ನಲ್ಲಿ ಇದು ಬಹಳಷ್ಟು ಜನರಿಗೆ ಕಾಣಿಸಿಕೊಳ್ಳುವಂತಹ ಒಂದು ವಿಧವಾಗಿದೆ. ಓಕೆನಾ. ಅದರಲ್ಲೂ ನಮ್ಮ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಟೈಪ್ 2 ಡಯಾಬಿಟಿಸ್ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಕಂಡೀಷನ್ ಅಲ್ಲಿ ದೇಹದ ಒಂದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ, ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಹಿಂದೆ ಮಾಡಿರುವಂತಹ ವಿಡಿಯೋನಲ್ಲಿ ನಾನು ಆಲ್ರೆಡಿ ಯಾವ ರೀತಿ ಇದು ಡಯಾಬಿಟಿಸ್ ಅಂದರೆ ಏನು, ಯಾಕೆ ಏನು ಶುರು ಆಗುತ್ತೆ ಅದನ್ನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಅಂದರೆ ಈ ಒಂದು ಇನ್ಸುಲಿನ್ನು ಮತ್ತು ಪ್ಯಾನ್ಕ್ರಿಯಾಸ್ ಬಗ್ಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಚೆಕ್ ಮಾಡಿ. ಸೊ ಇವಾಗ ಎರಡನೇ ವಿಧದಲ್ಲಿ ನಾವೇನು ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ನಿಮಗೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಚೆನ್ನಾಗಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ಆದರೆ ದೇಹ ಈ ಒಂದು ಇನ್ಸುಲಿನ್ನ ಬಳಸ್ಕೊಳ್ಳುವಂತಹ ಕೇಪಬಿಲಿಟಿ ಕಳ್ಕೊಳ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಇನ್ಸುಲಿನ್ ಏನೋ ಪ್ರೊಡ್ಯೂಸ್ ಆಗುತ್ತೆ, ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಪ್ಯಾನ್ಕ್ರಿಯಾಸ್ ಒಳಗಡೆ, ಆದರೆ ನಿಮ್ಮ ದೇಹ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಸೊ ಇವಾಗ ಯಾಕೆ ಬೇಕು ಇನ್ಸುಲಿನ್ನು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ, ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಇವಾಗ ಎರಡನೇ ಟೈಪಲ್ಲಿ ನಮ್ಮ ದೇಹ ಈ ಒಂದು ಇನ್ಸುಲಿನ್ನ ಬಳಸ್ಕೊಳ್ಳೋದಿಲ್ಲ ಸರಿಯಾಗಿ. ಓಕೆನಾ. ಸೊ ಇದಕ್ಕೆ ಮುಖ್ಯ ಕಾರಣಗಳು ಏನು? ಲೈಫ್ ಸ್ಟೈಲ್ ಅಲ್ವಾ. ಮೇಯ್ನ್ ಆಗಿ ಅನ್ಹೆಲ್ದಿ ಲೈಫ್ ಸ್ಟೈಲ್. ನಮ್ಮ ಒಂದು ಏನು ದಿನನಿತ್ಯದ ಚಟುವಟಿಕೆ ಆಯಿತಾ, ಪ್ರತಿನಿತ್ಯವೂ ಒಂದು ಹೋರಾಟ ಜೀವನದಲ್ಲಿ ಅಲ್ವಾ. ಸೊ ಈ ಒಂದು ದಿನನಿತ್ಯದ ಚಟುವಟಿಕೆ ಯಾವಾಗ ಏರುಪೇರು ಆಗುತ್ತೆ, ಅನ್ಹೆಲ್ದಿ ಇರುತ್ತೆ, ಸರಿಯಾಗಿ ನಾವು ನಿದ್ದೆ ಮಾಡೋದಿಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡೋದಿಲ್ಲ, ಸರಿಯಾದ ಟೈಮ್ಗೆ ನಾವು ರೆಸ್ಟ್ ಮಾಡಲ್ಲ, ಕೆಲಸ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತೀವಿ, ಕೆಲಸ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡ್ತೀವಿ, ಈ ರೀತಿ. ಜೊತೆಗೆ ಊಟ ಮಾಡುವಾಗ ನಾವು ತುಂಬ ಒಂದು ರೀತಿ ಧಾವಂತದಲ್ಲಿ ಇರ್ತೀವಿ, ಯಾಕಂದರೆ ಅಷ್ಟು ಜವಾಬ್ದಾರಿಗಳು ಇರುತ್ತೆ, ಕೆಲಸಗಳು ಅಷ್ಟು ವೇಗವಾಗಿ ನಾವು ಜಗತ್ತು ಓಡ್ತಾ ಇದೆ ಅಲ್ವಾ. ಇವಾಗ ಈ ಥರ ಒಂದು ಜಗತ್ತಲ್ಲಿ ಯಾವ ರೀತಿ ಅಂತಂದರೆ ನಮಗೆ ಉಸಿರಾಟದ ಮೇಲೆ ಗಮನ ಕೊಡೋದಕ್ಕೂ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಕೆಲಸದ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ ಅಲ್ವಾ. ಇದರ ಜೊತೆಗೆ ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ನಾವು ಏನು ಬಾಡಿ ಮೂವ್ಮೆಂಟ್ ಮಾಡದೇ ಇರುವಂಥದ್ದು. ಓಕೆನಾ. ಬಾಡಿ ಮೂವ್ಮೆಂಟ್ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ನಾನು ಹೇಳ್ತಾ ಇದ್ರೆ ನೀವು ತಪ್ಪಾಗಿ ಭಾವಿಸಬಾರ್ದು, ಏನೋ ನೀವು ತಪ್ಪು ಮಾಡ್ತೀರಿ ಅಥವಾ ಏನೋ ಅಂತ ಹಂಗೆ ಹೇಳ್ತಿಲ್ಲ, ಯಾಕಂದರೆ ಇದು ನನಗೂ ಅನ್ವಯಿಸುತ್ತೆ ಅಲ್ವಾ. ಸೊ ಇವಾಗ ನನ್ನ ಒಂದು ಲೈಫ್ ಸ್ಟೈಲು ಏನು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ, ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಅಲ್ವಾ. ನನಗೆ ಗೊತ್ತಿರುವ ವಿಚಾರಗಳನ್ನು ನಾನು ಹೇಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ರೆ ನನಗೂ ಕೂಡ ಒಂದು ಸ್ಫೂರ್ತಿ ಬರುತ್ತೆ, ನಾನು ಕೂಡ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಸ್ಫೂರ್ತಿ, ಮೋಟಿವೇಶನ್ ನನಗೆ ಸಿಗುತ್ತೆ ಅನ್ನೋದು ಇಲ್ಲಿ ವಿಚಾರ ಆಯಿತಾ. ಸೊ ಅನ್ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತಂದರೆ ನಮ್ಮ ಒಂದು ದೇಹನ ನಾವು ಬಾಡಿ ಮೂವ್ಮೆಂಟ್ ಮಾಡದೇ ಇರುವಂಥದ್ದು, ಕೂತಲ್ಲೇ ಕೂತಿರುವಂಥದ್ದು ಕೆಲವೊಮ್ಮೆ ಅನಿವಾರ್ಯ ಆಗಿಬಿಟ್ಟಿರುತ್ತೆ ಆಯಿತಾ. ಆದರೆ ಇದಕ್ಕೆ ಮಾನಸಿಕವಾದ ಸಮಸ್ಯೆ ಕೂಡ ಸೇರಿಕೊಂಡಿರುತ್ತೆ. ಯಾಕಂದ್ರೆ ಇವಾಗ ಕೆಲಸ ಮಾಡಬೇಕು ಒಂದು ಕಡೆ ಕೂತ್ಕೊಂಡು, ಇವಾಗ ಎಷ್ಟೋ ಜನ ಐ ಟಿನಲ್ಲಿ ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡೋದೇ ಹೆಚ್ಚಾಗಿ ಇರುತ್ತೆ ಅಲ್ವಾ. ಬರೀ ಐ ಟಿ ಅಂತಲ್ಲ, ಇವಾಗ ಎಷ್ಟೋ ಕೆಲಸಗಳು ಒಂದೇ ಕಡೆ ಕೂತು ಮಾಡುವ ಕೆಲಸಗಳೇ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಆದರೆ ಇದರ ಜೊತೆಗೆ ನಾವು ಕೆಲಸ ಮಾಡದೇ ಇರೋ ಟೈಮಲ್ಲಿ ಕೂಡ ಕೂತೇ ಇರ್ತೀವಿ. ಅಂದರೆ ಹೊರಗಡೆ ಹೋಗಿ ಏನೋ ದುಡಿಯೋದಕ್ಕೆ ಕೆಲಸ ಮಾಡೋದು ಬೇರೆ ವಿಷಯ, ಅದನ್ನು ಬಿಟ್ಟು ಮನೆಯಲ್ಲೇ ಆದರೂ ಕೂಡ ನಾವು ಇದ್ರೂ ಕೂಡ ಸುಮ್ಮನೆ ಕೂತೇ ಇರ್ತೀವಿ, ಎಕ್ಸಸೈಸ್ ಮಾಡೋದಿಲ್ಲ ಅಥವಾ ವರ್ಕೌಟ್ ಮಾಡೋದಿಲ್ಲ, ಓಡಾಡೋದಿಲ್ಲ. ಇವಾಗ ತಿಂದ ಮೇಲೆ ಒಂದು 15 ನಿಮಿಷ ಓಡಾಡಬೇಕು ಕಂಪಲ್ಸರಿ, ಅದು ಮಾಡೋದಿಲ್ಲ. ಸೊ ಈ ಥರ ಬಾಡಿ ಇನ್ಆಕ್ಟಿವಿಟಿ ಇದ್ದಾಗ ನಮ್ಗೆ ಏನಾಗುತ್ತೆ, ಲೈಫ್ ಸ್ಟೈಲ್ ಡಿಸೀಸ್ ಬರುತ್ತೆ. ಅದರಲ್ಲಿ ಈ ಒಂದು ಟೈಪ್ 2 ಡಯಾಬಿಟೀಸ್ ಕೂಡ ಒಂದು. ಮೂರನೇದು ಸ್ಟ್ರೆಸ್ ಆಗೋದ್ರಿಂದ ಹೆಚ್ಚಾಗಿ ಇದೇ ಮೇಯ್ನು ಏನು ಸೈಕಾಲಜಿಕಲ್ ಆ್ಯಂಗಲ್, ಅಂದರೆ ಮಾನಸಿಕವಾಗಿ ತುಂಬಾ ಒತ್ತಡ ಮಾಡಿಕೊಳ್ಳುವಂಥದ್ದು. ನಾವು ಬೇಡ ಅಂದರೂ ಕೂಡ ಜೀವನ ನಮಗೆ ಆ ರೀತಿ ಮಾಡಿಸುವಂಥದ್ದು. ಓಕೆನಾ. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಉದ್ದೇಶ ಅಲ್ಲ ಸ್ನೇಹಿತರೆ. ಇಲ್ಲಿ ವಿ ಹ್ಯಾವ್ ಟು ಸಿ ಇನ್ ಎವ್ರಿ ಆ್ಯಂಗಲ್ ಅಲ್ವಾ. ಇಲ್ಲಿ ನಮ್ಮ ಒಂದು ಏನು ಕೆಲವೊಂದೆಲ್ಲನೂ ಸೋಲ್ ಕಾಂಟ್ರಾಕ್ಟು, ಈ ಒಂದು ಸ್ಪಿರಿಚುವಾಲಿಟಿ ಅಂದರೆ ಸುಮ್ಮನೆ ಕಾವಿ ಹಾಕೊಳ್ಳೋದು, ವೈಟ್ ಬಟ್ಟೆ ಹಾಕೊಳ್ಳೋದು ಈ ಥರ ಅಲ್ಲ. ನಾನು ಹೇಳ್ತಾ ಇರೋದು ಯಾರಿಗೆ ನಂಬಿಕೆ ಇದೆಯೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ನಂಬಿಕೆ ಇಲ್ಲ ಅಂದರೂ ಕೂಡ ನೀವು ಸ್ವಲ್ಪ ವಿಚಾರ ಮಾಡಿ ಇದ್ರ ಬಗ್ಗೆ. ನನಗಂತೂ ನಂಬಿಕೆ ಇದೆ. ಕೆಲವೊಂದು ಏನು ಕರ್ಮಾನುಸಾರವಾಗಿ ನಾವು ಕೆಲವೊಂದು ಘಟನೆಗಳನ್ನು ಅನುಭವಿಸ್ಬೇಕಾಗುತ್ತೆ, ಏಳು ಬೀಳುಗಳನ್ನು ಜೀವನದಲ್ಲಿ ನೋಡಬೇಕಾಗುತ್ತೆ ಅಲ್ವಾ. ಸೊ ಈ ರೀತಿ ಏನಾಗ್ಬಿಡುತ್ತೆ, ಅದಕ್ಕೆ ತಕ್ಕನಾಗಿ ನಮಗೆ ಸಿಗೋರು ಎಲ್ಲರಿಂದನೂ ಕೂಡ, ನಮ್ಮ ಜೊತೆಲಿರೋರು ಎಲ್ಲರಿಂದ ಕೂಡ ನಮಗೆ ನೋವಾಗಿರುತ್ತೆ ಅಲ್ವಾ. ಆ ಸ್ಟ್ರೆಸ್ಸಿಂದ ಕೂಡ ನಮಗೆ ಏನಾಗುತ್ತೆ, ನಾನಾ ರೀತಿಯ ಕಾಯಿಲೆಗಳು ಬರುತ್ತೆ. ದಿನನಿತ್ಯದ ಚಟುವಟಿಕೆಗಳಿಗೆ
ತೊಂದರೆ ಆಗುತ್ತೆ ಅಲ್ವಾ. ಇಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಬರುತ್ತೆ ಅಲ್ವಾ. ಸಾಕಷ್ಟು ವಿಚಾರಗಳು ಬರುತ್ತೆ. ಒಂದು ಒಟ್ಟು ಕುಟುಂಬ ಅಂತ ಇದ್ದರೆ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ರೀತಿ ಇರುತ್ತೆ ಅಲ್ವಾ. ಆದರೆ ಯಾವಾಗ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆವಾಗ ಚೆನ್ನಾಗಿರುತ್ತೆ ಜೀವನ. ಆದರೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಯಾರು ಅಂತ ಅಂದಾಗ ನಾವು ಏನು ಮಾಡಬೇಕು, ಸ್ವಲ್ಪ ನಾವು ನಮ್ಮನ್ನಾದ್ರೂ ಉಳಿಸ್ಕೊಳ್ಬೇಕು. ಬೇರೆಯವ್ರನ್ನ ಉಳಿಸೋಕ್ಕಾಗ್ತಿಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದಾಗ ನಮ್ಮನ್ನು ನಾವು ಉಳಿಸ್ಕೊಂಡು ಕಾಲಕ್ಕೆ ಬಿಡಬೇಕು ಅಲ್ವಾ. ಆ ರೀತಿ ಆದ್ರೂ ನಾವು ನಮ್ಮ ಒಂದು ಹೆಲ್ತನ್ನು ಕಾಪಾಡ್ಕೋಬೇಕು. ನಾವು ಚೆನ್ನಾಗಿದ್ರೆ ತಾನೇ ನಮ್ಮ ಒಂದು ಪ್ರೀತಿ ಪಾತ್ರರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು, ಅಥವಾ ಚೆನ್ನಾಗಿ ಅವರು ಇರಲಿ ಅಂತ ಬಯಸೋಕ್ಕಾಗೋದು ಅಲ್ವಾ. ಹಾಗಾಗಿ ನಾವು ಸ್ಟ್ರೆಸ್ ಕಡೆ ಸ್ವಲ್ಪ ಏನಕ್ಕೆ ಬರ್ತಾ ಇದೆ, ಸ್ಟ್ರೆಸ್ ಅಂದರೆ ಸುಮ್ಮನೆ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂದ ತಕ್ಷಣ ನಾವು ಮಾಡ್ಕೊಳ್ತಾ ಇರೋಕ್ಕಾಗಲ್ಲ. ಸ್ಟ್ರೆಸ್ ಅನ್ನೋದು ಬರುತ್ತೆ. ಈ ಸ್ಟ್ರೆಸ್ ಬಗ್ಗೆನೇ ಸಪ್ರೇಟಾಗಿ ನಾನು ನಿಮಗೆ ವಿಚಾರ ತಿಳಿಸ್ಕೊಡ್ತೀನಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಸ್ಟ್ರೆಸ್ ಅಂದರೆ ಏನು, ಆಂಗ್ಸೈಟಿ ಅಂತಂದರೆ ಏನು, ಫಿಯರ್ ಭಯ ಅಂದರೆ ಏನು, ಕೋಪ ಅಂದರೆ ಏನು, ಜಲಸ್ ಅಂದರೆ ಏನು, ಇದೆಲ್ಲವನ್ನೂ ಕೂಡ ನಿಮಗೆ ಬಿಡಿಯಾಗಿ ಹ್ಯೂಮನ್ ಎಮೋಷನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೇಗೆ ಒಂದು ಭಾವನೆಗಳ ಏರಿಳಿತ ಹೇಗೆ ಆಗುತ್ತೆ ಮನುಷ್ಯನಲ್ಲಿ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೋದು, ಯಾಕೆ ಒಬ್ಬೊಬ್ಬರು ಒಂದೊಂದು ರೀತಿ ಭಾವನೆಗಳು, ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆಗಳು, ಅದೆಲ್ಲವನ್ನು ಕೂಡ ನಿಮಗೆ ಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಈ ವಿಚಾರವನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಏನು, ಟೈಪ್ 2 ಡಯಾಬಿಟೀಸು ನಮಗೆ ಬರೋದಕ್ಕೆ ಸ್ಟ್ರೆಸ್ ಕೂಡ ಒಂದು ಕಾರಣ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ನಾವು ತಿನ್ನುವ ಆಹಾರ. ಇವಾಗ ಇಲ್ಲಿ ನಾವು ಯಾರನ್ನೂ ಬರೀ ಜನರನ್ನ ಅಂದರೆ ಸಾಮಾನ್ಯ ಜನರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಬರೀ ಅನ್ಹೆಲ್ದಿ ಫುಡ್ ತಿಂತೀರಿ ಅಂತ ಬ್ಲೇಮ್ ಮಾಡೋಕ್ಕಲ್ಲ. ಯಾಕಂದರೆ ಇವಾಗ ನನ್ನ ಒಂದು ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರು ಕೂಡ, ಈಗ ನಾನು ಬ್ಲಾಗ್ಸ್ ವೀಡಿಯೋಸ್ ಮಾಡಿದ್ದೀನಲ್ವ ಇಷ್ಟು ದಿವಸ, ನಾನು ಮನೆಯಲ್ಲಿ ಹೇಗೆ ಸಿಂಪಲ್ ಆಗಿರ್ತೀನಿ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಬಂದಿದ್ದೇನೆ ಅಲ್ವಾ. ಹಾಗಂತೇಳಿ ಅದೇ ವಿಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಏನಾದ್ರು ಯೂಸ್ ಇದೆಯಾ? ಇಲ್ಲ. ನನಗೆ ಗೊತ್ತಿರುವ ವಿಚಾರವನ್ನ ನಾನೇನಿಲ್ಲ ದೊಡ್ಡ ಮೇಧಾವಿನೂ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ಏನು ವಿಚಾರ ಗೊತ್ತಿರುತ್ತೆ ಅಲ್ವಾ. ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಪ್ರತಿಯೊಬ್ಬರ ಒಂದು ಏನು ಮನಸ್ಸು, ಅವರ ಒಂದು ಇರುತ್ತೆ ಮನಸ್ಸಲ್ಲಿ ಅಲ್ವಾ. ಆ ರೀತಿ ನಾನು ಈ ರೀತಿ ಶೇರ್ ಮಾಡ್ತೀನಿ. ನಾನೇನೋ ದೊಡ್ಡ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಆಯಿತಾ. ಸೊ ವ್ಲಾಗ್ಸ್ ವೀಡಿಯೋಸು ನಾನು ಸಾಧ್ಯ ಆದರೆ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತೀನಿ ಆದಷ್ಟು ಬೇಗ. ಸೊ ನಾನು ಯಾಕಿದು ಹೇಳಿದೆ ಅಂದರೆ, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂತ ಬಂತಲ್ವಾ. ಇವಾಗ ನಾನು ಕೂಡ ಅನ್ಹೆಲ್ದಿ ಫುಡ್ಸ್ ತಿಂದಿದ್ದೀನಿ, ಇಲ್ಲ ಅಂತಲ್ಲ, ಪ್ಯಾಕೆಟ್ ಫುಡ್ಸ್. ಆದರೆ ಏನಕ್ಕೆ ಅಂತಂದರೆ ಇವಾಗ ಒಂದು ಜನ್ರೇಷನ್ನೇ ಆ ಥರ ಆಗಿಬಿಟ್ಟಿದೆ. ಸೊ ಇನ್ನೊಂದು ಸೈಜ್ ಲಿಮಿಟ್ ಅಂತ ಬರ್ತಾ ಇದೆ, ಬೇಗ ಮುಗಿಸ್ಬೇಕು, ವಿಡಿಯೋ ಸ್ಟೋರೇಜ್ ಆಗ್ತಾ ಇದೆ. ಸೊ ಇವಾಗ ಜನ್ರೇಷನ್ನೇ ಆ ಥರ ಆಗಿಬಿಟ್ಟಿದೆ. ಇವಾಗ ಮುಂಚೆ ಥರ ನಾವು ಏನು ಹೆಲ್ದಿ ಆಹಾರ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಇದೆ ಇವತ್ತಿನ ಜಗತ್ತಲ್ಲಿ ಅಲ್ವಾ. ಯಾಕಂದರೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದೇ ಅನ್ಹೆಲ್ದಿ ಇರುವಾಗ ನಾವು ಎಲ್ಲಿ ಹೋಗಿ ಏನು ಹುಡ್ಕೋಣ ಅಲ್ವಾ. ಆದರೂ ಕೂಡ ನಮಗೆ ಸಿಗ್ತಾ ಇರುವ ಆಹಾರದಲ್ಲೇ ನಾವು ಇರೋದರಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು, ಯಾವಾಗಲಾದರೂ ಒಮ್ಮೆ ನಾವು ಜಂಕ್ ಫುಡ್ ತಿಂದರೆ ಏನು ತೊಂದರೆ ಇಲ್ಲ, ಯಾವಾಗಲಾದರೂ ಒಮ್ಮೆ. ಆದರೆ ತುಂಬ ಅದೇ ತಿಂತ ಹೋದರೆ ಕಷ್ಟ ಆಗುತ್ತೆ. ಜೊತೆಗೆ ಹೆಲ್ದಿ ಫುಡ್ಸಲ್ಲೂ ಕೆಲವೊಂದು ವಿಚಾರಗಳಿದೆ. ಹೆಲ್ದಿ ಫುಡ್ಸ್ದೇ ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ ನಿಮಗೆ. ಸೊ ಹೆಲ್ದಿ ಫುಡ್ಸಲ್ಲಿ ನಾನು ಒಂದು ಮಕ್ಕಳಿಗೆ ಹೇಳೋ ರೀತಿ ಹೇಳ್ತಾ ಇದ್ದೀನಿ, ಓಕೆನಾ. ಬೋರ್ ಆಗ್ತಾ ಇದ್ದರೆ ದಯವಿಟ್ಟು ಪೇಷನ್ಸಲ್ಲಿ ಕೇಳಿ. ಅಂದರೆ ಒಂದು ಸಣ್ಣ ಮಗುವು ಅರ್ಥ ಆಗಬೇಕು, ಆ ರೀತಿ ನಾನು ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನೇನು ಹೇಳ್ತಾ ಇದ್ದೆ, ಹೆಲ್ದಿ ಫುಡ್ಸಲ್ಲಿ ಅದರಲ್ಲೂ ಕೂಡ ವಿಧಗಳು ಯಾವ್ಯಾವುದು ತಿನ್ನಬೇಕು, ಡಯಾಬಿಟೀಸ್ ಇರೋರು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅದನ್ನು ಕೂಡ ಸಪ್ರೇಟಾಗಿ ಮಾಡ್ತೀನಿ. ಬಟ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದ ನಮಗೂ ಇದು ಏನು ಟೈಪ್ 2 ಡಯಾಬಿಟಿಸ್ ಅನ್ನೋದು ಬರುತ್ತೆ, ಇದು ವಿಚಾರ, ಓಕೆನಾ. ಎರಡನೇ ಮುಖ್ಯ ಒಂದು ಡಯಾಬಿಟಿಸ್ ಯಾವುದು ವಿಧ ಅನ್ನೋದನ್ನ ತಿಳ್ಕೊಂಡ್ವಿ. ಇವಾಗ ಮೂರನೇ ಮುಖ್ಯ ವಿಧ, ಬೇರೆ ಬೇರೆ ವಿಧಗಳು ಇರ್ಬೋದು ಅಥವಾ ಆಯ್ತಾ. ಈಗ ಮುಖ್ಯ ವಿಧ ಮಾತ್ರ ನಾವು ತಿಳ್ಕೊಳ್ತಾ ಇದ್ದೀವಿ. ಟೈಪ್ 1 ಆಯಿತು, ಟೈಪ್ 2 ಆಯಿತು, ಇವಾಗ ಟೈಪ್ 3 ಅಂತ ಹೇಳಲ್ಲ ಇಲ್ಲಿ, ಮೂರನೇ ವಿಧ. ಯಾಕಂದರೆ ಇದು ಹೆಸರು ಟೈಪ್ 3 ಅಲ್ಲ, ಓಕೆನಾ. ಇದು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ವಿಧದ ಹೆಸರು ಟೈಪ್ 1 ಡಯಾಬಿಟೀಸ್, ಎರಡನೇ ವಿಧದ ಹೆಸರು ಟೈಪ್ 2 ಡಯಾಬಿಟೀಸ್, ಮೂರನೇ ವಿಧದ ಹೆಸರು ಜೆಸ್ಟೇಷನಲ್ ಡಯಾಬಿಟೀಸ್. ಜೆಸ್ಟೇಷನಲ್ ಡಯಾಬಿಟೀಸ್ ಅಂತಂದರೆ ಗರ್ಭಾವಸ್ಥೆಯಲ್ಲಿ ಇರುವಾಗ, ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರು ಹೆಣ್ಣು ಮಕ್ಕಳು ಯಾರು ಪ್ರೆಗ್ನೆಂಟ್ ಇರ್ತಾರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಡೆಲಿವರಿ ಆಗೋ ಟೈಮಲ್ಲಿ ಆಗಿರ್ಬೋದು ಅಥವಾ ಅವರು ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಆ ಥರ ಸಂದರ್ಭದಲ್ಲೂ ಕೂಡ ಕೆಲವರಿಗೆ ಈ ಒಂದು ಬ್ಲಡ್ ಶುಗರ್ ಲೆವೆಲ್ಲು ಜಾಸ್ತಿಯಾಗಿ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ. ಇದು ಆಮೇಲೆ ಕ್ರಮೇಣವಾಗಿ ಸರಿ ಹೋಗ್ತಾ ಬರುತ್ತೆ, ಆಯಿತಾ. ಇದೇನು ಪರ್ಮನೆಂಟ್ ಅಲ್ಲ, ಆದರೆ ಇದು ಕೂಡ ಒಂದು ವಿಧ. ಆದರೆ ಇದರಿಂದ ಮುಂದೆ ಪರಿಣಾಮ ಆಗೋದು, ಇದನ್ನು ಬ್ಯಾಲೆನ್ಸ್ಡ್ ಆಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಇದರಿಂದ ಪರಿಣಾಮ ಆಗುವ ಎಲ್ಲ ಸಾಧ್ಯತೆ ಇರುತ್ತೆ. ಅದನ್ನು ತಡೆಗಟ್ಟಬಹುದು, ಏನು ತೊಂದರೆ ಇಲ್ಲ. ಆದರೆ ಇದು ಕೂಡ ಒಂದು ವಿಧ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು, ಓಕೆನಾ.
ಡೆಲಿವರಿ ಆಗುವ ಒಂದು ಸಮಯದಲ್ಲಿ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಬ್ಲಡ್ ಶುಗರ್ ಲೆವೆಲ್ ಅನ್ನೋದು ಕಮ್ಮಿನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆದರೆ ಫ್ಯೂಚರಲ್ಲಿ ಡಯಾಬಿಟೀಸ್ ರಿಸ್ಕ್ ಜಾಸ್ತಿ ಇರುವ ಸಾಧ್ಯತೆ ಕೂಡ ಇರುತ್ತೆ. ಇಂತಹ ಹೆಣ್ಣು ಮಕ್ಕಳಿಗೆ, ಗರ್ಭಾವಸ್ಥೆಯಲ್ಲಿ ಇರುವಂತಹ ಹೆಣ್ಮಕ್ಳಿಗೂ ಕೂಡ ಈ ಒಂದು ಡಯಾಬಿಟಿಸ್ ಅನ್ನುವ ಬರುವ ಸಾಧ್ಯತೆ ಇರುತ್ತೆ. ಆಯ್ತಾ, ಎಲ್ರಿಗೂ ಬಂದುಬಿಡುತ್ತೆ ಅಂತಲ್ಲ, ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇರೋದು. ಇದು ಒಂದು ವಿಧ. ಓಕೆನಾ? ಸೊ ಇವಾಗ ಈಗ 3 ಗೊತ್ತಾಯ್ತಲ್ವ ಸ್ನೇಹಿತರೆ? 3 ವಿಧಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇಂಪಾರ್ಟೆಂಟ್ ಅವೇರ್ನೆಸ್ ಏನಪ್ಪ ಅಂದರೆ, ಇಲ್ಲಿ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಅಂದರೆ, ಎಲ್ಲ ಡಯಾಬಿಟೀಸ್ ಒಂದೇ ಥರ ಅಲ್ಲ. ಓಕೆನಾ? ಪ್ರತಿಯೊಂದು ಡಯಾಬಿಟೀಸು ಬೇರೆ ಬೇರೆ. 3 ಕೂಡ ಇಲ್ಲಿ ಒಂದೇ ಅಂತ ನಾವು ಅಂದ್ಕೊಳ್ಬಾರ್ದು. ಬೇರೆ ಬೇರೆ ರೀತಿಗಳು. ಓಕೆನಾ? ಬೇರೆ ಬೇರೆ ಸಿಂಪ್ಟಮ್ಸ್ಗಳಿರುತ್ತೆ, ಬೇರೆ ಬೇರೆ ಲಕ್ಷಣಗಳಿರುತ್ತೆ ಅಲ್ವಾ? ಕಾರಣಗಳು ಬೇರೆ ಇರುತ್ತೆ ಅದು ಬರೋದಕ್ಕೆ. ಟ್ರೀಟ್ಮೆಂಟ್ ಅಪ್ರೋಚ್ ಬೇರೆ ಇರುತ್ತೆ. ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಬೇರೆ ಇರುತ್ತೆ. ನೀವು ವಿಚಾರವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು 10 ನಿಮಿಷ ಮಾಡೋಣ ಅಂದ್ಕೊಂಡು 30 ನಿಮಿಷ ಆಗ್ತಾ ಬರ್ತಾ ಇದೆ ವಿಡಿಯೋ. ಸಾರಿ ನೋಡಿ. ಓಕೆನಾ? ಇನ್ನೊಂದು, ಇವಾಗ ಇಲ್ಲಿ ನಾವು ಸೈಕಾಲಜಿಕಲ್ ಆಗಿ ಯೋಚನೆ ಮಾಡಬೇಕು, ಸೈಕಾಲಜಿಕಲ್ ಆ್ಯಂಗಲಿಂದ ಯೋಚನೆ ಮಾಡಬೇಕು. ಸೊ ಇಲ್ಲಿ ನಾವು ಸೈಕಾಲಜಿಕಲ್ ಆ್ಯಂಗಲಿಂದ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟ್ರೆಸ್ಸಿಂದ ಬರುತ್ತೆ ಅಂತಲ್ವಾ. ಮುಖ್ಯವಾಗಿ ಸೈಕಾಲಜಿಕಲ್ ಆ್ಯಂಗಲ್ ಆಗಿ ನೋಡೋದಾದರೆ, ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಮಾಡಿಕೊಳ್ತಾ ಇದ್ರೆ ದೇಹದ ಒಂದು ಹಾರ್ಮೋನ್ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅವಾಗ ಇಂಡೈರೆಕ್ಟ್ ಆಗಿ ಈ ಹಾರ್ಮೋನ್ ವ್ಯತ್ಯಾಸಗಳು ಆಗ್ತಾ ಬರುತ್ತೆ. ಈ ಹಾರ್ಮೋನ್ ವ್ಯತ್ಯಾಸಗಳು ಆಗ್ತಾ ಬಂದಾಗ, ಈ ಹಾರ್ಮೋನ್ಗಳು ವ್ಯತ್ಯಾಸ ಆದಾಗ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಇದು ಬ್ಲಡ್ ಶುಗರ್ ಲೆವೆಲ್ ಮೇಲೆ ಪರಿಣಾಮನ ಬೀರುತ್ತೆ. ಸೊ ಹಾಗಾಗಿ ನಾವು ಮನಸ್ಸು, ದೇಹ, ಆತ್ಮ 3ರ ಕಡೆ ನಾವು ಗಮನ ಕೊಟ್ಟು ಅವೇರ್ನೆಸ್ ಮೂಡಿಸ್ಕೊಂಡು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಬಾರದೇ ಇರೋ ರೀತಿ ತಡೆಗಟ್ಟಬಹುದು, ಅಥವಾ ಬಂದಿದ್ರೆ ಕಂಟ್ರೋಲ್ ಮಾಡಿ ಒಳ್ಳೆ ಲೈಫ್ ಲೀಡ್ ಮಾಡಬಹುದು. ಓಕೆನಾ? ಸೊ ಹೋಪ್ಫುಲಿ ಈ ಒಂದು ಮೆಸೇಜ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಓಕೆನಾ? ಡಯಾಬಿಟೀಸ್ ಅಂತ ಅಂದರೆ ಭಯ ಪಡಬೇಕು ಅನ್ನುವಂತಹದ್ದೇನಿಲ್ಲ ಸ್ನೇಹಿತರೆ. ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ. ಅವೇರ್ನೆಸ್ ಅನ್ನೋದು ತುಂಬ ಮುಖ್ಯ. ಅರಿವು ಮೂಡಿಸ್ಕೊಳ್ಳೋದು ತುಂಬ ಮುಖ್ಯ. ಇವಾಗ ನಿಮಗೆ ಏಜ್ ಆಗಿದ್ರೂ ಕೂಡ ಯಾವುದೇ ಒಂದು ವಿಚಾರವನ್ನು ಕಲಿತ್ಕೊಳ್ಳೋದಕ್ಕೆ ಯಾವುದೂ ಏಜ್ ಲಿಮಿಟ್ ಇಲ್ಲ. ವಿಚಾರವನ್ನು ತಿಳ್ಕೊಳ್ಳಿ, ಏನು ನಡೀತಾ ಇದೆ ನಿಮ್ಮ ದೇಹದಲ್ಲಿ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆನಾ? ಬರೀ ದೇಹದ ಬಗ್ಗೆ ತಿಳ್ಕೊಂಡು, ಬರೀ ಡಿಸೀಸ್, ಆ ಒಂದು ರೋಗದ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಸಾಲದು. ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯನ ನೀವು ಕಾಪಾಡ್ಕೊಳ್ಬೇಕು. ಯಾರನ್ನು ಜಡ್ಜ್ ಮಾಡ್ದಿರ ಅಲ್ವಾ? ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ ಜಡ್ಜ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಹಾಳಾಗ್ತಾ ಹೋಗುತ್ತೆ ಅಲ್ವಾ? ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ನಿಮ್ಮ ಏಳಿಗೆ ಕಡೆ ಗಮನ ಕೊಡ್ತಾವೆ. ಏಳಿಗೆ ಅಂದರೆ ಬರೀ ದುಡ್ಡು ಮಾಡೋದು, ಮನೆ ಮಾಡೋದು ಮಾತ್ರ ಅಲ್ಲ. ಏಳಿಗೆ ಅಂದರೆ ಇಲ್ಲಿ ಮಾನಸಿಕವಾಗಿ ನಾವು ಬೆಳವಣಿಗೆ ಆಗ್ತಾ ಹೋಗಬೇಕು ಅಲ್ವಾ? ಮೆಚುರಿಟಿ ಲೆವೆಲ್ ಅನ್ನೋದನ್ನ ಬೆಳೆಸ್ಕೊಳ್ಬೇಕು. ಎಷ್ಟೇ ದುಡ್ಡು, ಎಷ್ಟೇ ಮನೆ ಸಂಪಾದನೆ ಮಾಡಿದ್ರು ಕೂಡ ಎಮೋಷನಲ್ ಇಂಟೆಲಿಜೆನ್ಸ್ ನೀವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಭಾವನಾತ್ಮಕವಾಗಿ ಚುರುಕಾಗುವಂಥದ್ದು ಅಲ್ವಾ? ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಇವಾಗ ಬರೀ ಪುಸ್ತಕಗಳು ಓದ್ಬಿಟ್ರೆ ಸಿಗೋದಿಲ್ಲ. ಇವಾಗ ನನಗೂ ಅಷ್ಟೇ, ಬರೀ ಪುಸ್ತಕಗಳು ಓದಿ ಬರೀ ಕಾಲೇಜು ಸ್ಕೂಲ್ಗೆ ಹೋಗ್ಬಿಟ್ಟಿದ ತಕ್ಷಣಕ್ಕೆ ನನಗೆ ಅರಿವುಗಳು ಬಂದಿಲ್ಲ. ನಾನು ಜೀವನದಲ್ಲಿ ಪಾಠಗಳನ್ನು ಕಲ್ತಿದ್ದೀನಿ. ಅದರಿಂದ ಇವಾಗ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ರೀತಿ ನಮಗೆ ಸಿಚುವೇಶನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ, ಘಟನೆಗಳು. ಅದರಿಂದ ನಾವು ಪಾಠ ಕಲಿತು ಮುಂದೆ ಹೋಗಬೇಕೇ ಹೊರತು ಇನ್ನೊಬ್ಬರನ್ನ ನಾವು ಜಡ್ಜ್ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಅದು ಎಫೆಕ್ಟ್ ಆಗುತ್ತೆ. ಅದು ಯಾರೇ ಆಗಿರ್ಬೋದು. ಅದು ನನ್ನಿಂದ ಸೇರಿಸ್ಕೊಂಡು, ಆಯ್ತಾ, ನಾನು ಇವಾಗೇನೋ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಂತಲ್ಲ, ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಓಕೆನಾ? ಇದು ವಿಚಾರ. ಸೊ ಅಂದರೆ ಅವೇರ್ನೆಸ್, ಅರಿವು ಅನ್ನೋದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಅಷ್ಟೇ, ನಾನೇನು ದೊಡ್ಡ ಪರ್ಫೆಕ್ಟ್ ಅಂತ ಹೇಳಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಪ್ರತಿನಿತ್ಯ ಒಂದು ಹೋರಾಟ ಜೀವನ ಅಲ್ವಾ? ಸೊ ಪ್ರಯತ್ನ ಮಾಡೋದು ತುಂಬ ಮುಖ್ಯ. ಇದರ ಜೊತೆಗೆ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು ಅಲ್ವಾ? ಈಗ ಆಲ್ರೆಡಿ ನಿಮಗೆ ಬಂದಿತ್ತು ಡಯಾಬಿಟಿಸ್ ಅಂತಂದರೆ ರೆಗ್ಯುಲರ್ ಟೈಮ್ಗೆ ಚೆಕ್ ಮಾಡ್ಕೊಳ್ಳಿ. ಹಾಗಂತೇಳಿ ಪ್ರತಿನಿತ್ಯ 3 ಸತಿ ನೀವು ಬ್ಲಡ್ ಚೆಕ್ ಮಾಡಿಕೊಂಡು ಮಾಡಿದ್ರೆ ಅದು ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೋಡಿ, ಡಾಕ್ಟರ್ ಕೇಳಿ, ಎಷ್ಟು ದಿವಸಕ್ಕೆ ಒಂದ್ಸತಿ ಬ್ಲಡ್ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ, ನೀವು ಫಸ್ಟ್ ಡಾಕ್ಟರ್ ಹತ್ರ ಕೇಳಿ ನೀವು ನಿರ್ಧಾರ ಮಾಡಿ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ನೀವು ನಿಭಾಯಿಸ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ. ಓಕೆನಾ? ಅಂದರೆ ಯೋಚನಾ ಶಕ್ತಿನೂ ತುಂಬ ಮುಖ್ಯ. ಏನು ಯೋಚನೆ ಮಾಡ್ತೀರಿ, ಯಾವ ಟೈಮಲ್ಲಿ ಏನು ಮಾಡ್ತೀರಿ ಅಂತ ಯೋಚನೆ ಮಾಡೋದು ತುಂಬ ಮುಖ್ಯ. ಸುಮ್ಮನೆ ನೀವು ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇದ್ರೆ ಎಫೆಕ್ಟ್ ಆಗುತ್ತೆ. ಅದನ್ನು ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಕಂಟಿನ್ಯೂಸ್ ಸ್ಟ್ರೆಸ್ ಇದ್ರೆ ದೇಹದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದು ಹೇಳಿದ್ದೀನಲ್ವಾ? ಅದರಿಂದ ಇಂಡೈರೆಕ್ಟ್ ಆಗಿ ಬ್ಲಡ್ ಶುಗರ್ ಇದೆಲ್ಲ ಹೇಳಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಬಹಳಷ್ಟು ಜನ ಏನು ಅನ್ಕೊಂಡಿರ್ತಾರೆ, ಡಯಾಬಿಟಿಸ್ ಅಂದರೆ ಒಂದೇ ಥರ ಡಯಾಬಿಟಿಸು, ಇದರಲ್ಲಿ ಏನು ಎಲ್ರಿಗೂ ಒಂದೇ ಥರನೇ ಇರುತ್ತೆ, ಏನು ಇದರಲ್ಲಿ ಮುಖ್ಯವಾದ ಬೇರೆ ಬೇರೆ ವಿಧಗಳ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಅಂತಹ ಜನರಿಗೆ ಈ ವಿಡಿಯೋ, ಆಯಿತಾ? ಸೊ ಇವಾಗ ನಿಮಗೆ
ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಟೈಪ್ 1, ಟೈಪ್ 2 ಜೊತೆಗೆ ಜಸ್ಟೇಷನಲ್ ಡಯಾಬಿಟೀಸ್. ಓಕೆನಾ? ಸೊ 3 ರೀತಿ. ಇದನ್ನ ಬಿಟ್ಟು ಇವಾಗ ಎಷ್ಟೋ ಜನಕ್ಕೆ ಒಂದು ಸಡನ್ ಆಗಿ ಒಂದು ಆಪರೇಷನ್ ಮಾಡಿಸ್ಬೇಕಾಗತ್ತೆ. ಆ ಟೈಮಲ್ಲಿ ಬ್ಲಡ್ ಶುಗರ್ ಸರ್ಜರಿ ಮಾಡಿಸ್ಬೇಕಾಗಿರುತ್ತೆ. ಏನೇ ಆಗಿರ್ಬೋದು, ಕೈಯಲ್ಲೋ ಕಾಲಲ್ಲೋ ಏನೇ ಸರ್ಜರಿ ಆಗಿರ್ಬೋದು ಅಥವಾ ಕಣ್ಣಿಂದೋ ಏನೇ ಆಗಿರ್ಬೋದು, ಆ ಟೈಮಲ್ಲೂ ಕೂಡ ಬ್ಲಡ್ ಶುಗರ್ ಲೆವೆಲ್ ಅಥವಾ ಹಲ್ಲಿಂದೋ ಏನೇ ಸಮಸ್ಯೆಗಳಾಗಿರ್ಬೋದು, ಏನಾದ್ರು ಒಂದು ಸರ್ಜರಿ ಆಗೋ ಟೈಮಲ್ಲೂ ಕೂಡ ಬ್ಲಡ್ ಶುಗರ್ ಲೆವೆಲ್ಲು ವೇರಿಯೇಷನ್ಸ್ ಆಗುತ್ತೆ. ಸೊ ಇದು ಎಕ್ಸ್ಟ್ರಾ ಹೇಳಿದ್ದು ನಾನು ನಿಮಗೆ. ಸೊ ಮುಖ್ಯ ವಿಧಗಳು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಏನಪ್ಪ ಇನ್ನೊಂದು ಟಿಪ್ ಅಂತಂದರೆ, ನಿಮಗೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ? ಸಮಾಧಾನವಾಗಿ. ಖುಷಿ ಅಂತಂದರೆ ನಾವು ಅಂದ್ಕೊಳ್ಳೋ ಥರ ಸಣ್ಣ ಮಕ್ಕಳಲ್ಲಿ ಅಂದ್ಕೊಂಡಿದ್ವಲ್ಲ ಖುಷಿ, ಆ ಥರ ಖುಷಿ ನಾವು ದೊಡ್ಡವರಾಗ್ತಾ ಆಗ್ತಾ ಖಂಡಿತವಾಗ್ಲೂ ಸಿಗಲ್ಲ. ನಾವು ಅಂದ್ಕೊಂಡಿರ್ತೀವಲ್ಲ, ಹೀಗಿರಬೇಕು ಹಾಗಿರ್ಬೇಕಂತೆಲ್ಲ ಅಂದ್ಕೊಂಡಿರ್ತೀವಲ್ವ, ಆ ರೀತಿ ಎಲ್ಲ ಆಗೋದಿಲ್ಲ. ಖುಷಿ ಅಂದರೆ ಅದಲ್ಲ. ಅಟ್ಲೀಸ್ಟ್ ಒಂದು ನೆಮ್ಮದಿಯಾಗಿ ಬದುಕುವಂತಹ ಪ್ರಯತ್ನ ಮಾಡಬೇಕು, ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡಿಕೊಂಡು ಸಮಾಧಾನವಾಗಿ. ಆಗ ನಮ್ಮ ಜೀವನ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಸೊ ಇದು ಮುಖ್ಯ ವಿಧಗಳು ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಡಯಾಬಿಟೀಸ್ನ ಲಕ್ಷಣಗಳು, ಈ 3 ವಿಧ ಹೇಳಿದೆ ಅಲ್ವಾ, ಇದರ ಲಕ್ಷಣಗಳು, ಸಿಂಪ್ಟಮ್ಸ್ಗಳು ಏನೇನು. ಸಪೋಸ್ ಇವಾಗ ನಿಮಗೆ ಡಯಾಬಿಟೀಸ್ ಬಂದಿದೆ ಇಲ್ವಾ ಚೆಕ್ ಮಾಡ್ಕೊಳ್ಳೋಕ್ಕೆ, ನಿಮ್ಮಲ್ಲಿ ಏನೇನೆಲ್ಲ ಲಕ್ಷಣಗಳು ಕಾಣ್ತಾ ಇದೆ, ಹೇಗೆ ಅದು ಶುರು ಆಗುತ್ತೆ, ಅಥವಾ ಆಲ್ರೆಡಿ ಬಂದಿದ್ರೆ ಯಾವ ರೀತಿ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ನಿಮ್ಮ ದೇಹದಲ್ಲಿದೆ ಅನ್ನೋದೆಲ್ಲವನ್ನೂ ಕೂಡ ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಶರೀರದಲ್ಲಿ ಯಾವ ರೀತಿ ಸಿಗ್ನಲ್ಗಳು ಬರುತ್ತೆ, ಏನೆಲ್ಲ ಲಕ್ಷಣಗಳು, ಜೊತೆಗೆ ನಾವು ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ಅನ್ನೋ ಎಲ್ಲಾ ವಿಚಾರವನ್ನ ನಾವು ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಗಾಡ್ ಬ್ಲೆಸ್ ಯು ಆಲ್.